Hello students, after a long time we are coming back to the online classes. In this semester you are having operating system as an elective. It's very important topic. Let us see what is operating system. Operating system is a system software which act as an interface between user and computer. ಕಂಪ್ಯೂಟರ್ನ ಮನೆಗೆ ತೊಗೊಂಬಂದಾಗ ಅದರಲ್ಲಿ ಆಪರೇಟಿಂಗ್ ಸಿಸ್ಟಮ್ ಇದ್ರೇ ಬೇರೆ ಪ್ರೋಗ್ರಾಮ್ಗಳನ್ನೆಲ್ಲ ನೀವು ಎಕ್ಸಿಕ್ಯೂಟ್ ಮಾಡೋಕ್ಕಾಗತ್ತೆ. ನಿಮಗೆಲ್ಲರಿಗೂ ಗೊತ್ತಿದೆ, ದ ಎಕ್ಸಾಂಪಲ್ ಫಾರ್ ದ ಆಪರೇಟಿಂಗ್ ಸಿಸ್ಟಮ್ಸ್ ಆರ್ ವಿಂಡೋಸ್, ಯುನಿಕ್ಸ್, ಲೈನೆಕ್ಸ್, ಡಾಸ್. ನೀಡ್ ಫಾರ್ ಆಪರೇಟಿಂಗ್ ಸಿಸ್ಟಮ್. ಏನಕ್ಕೆ ಬೇಕು ನಮ್ಗೆ ಆಪರೇಟಿಂಗ್ ಸಿಸ್ಟಮ್? ಆಪರೇಟಿಂಗ್ ಸಿಸ್ಟಮ್ ಇಲ್ದಿದ್ರೆ ಕಂಪ್ಯೂಟ್ರ್ ಬರೀ ಒಂದು ಹಾರ್ಡ್ವೇರ್, ಅದರ ಮೇಲೆ ಯಾವುದೇ ರೀತಿ ಪ್ರೋಗ್ರಾಮ್ಗಳನ್ನ ನಾವು ಮಾಡೋಕ್ಕಾಗೋದಿಲ್ಲ. ಈ ಡಯಾಗ್ರಾಮ್ ನೋಡಿದ್ರೆ ಯು ವಿಲ್ ಕಮ್ ಟು ನೋ ವೈ ಇಟ್ ಈಸ್ ರಿಕ್ವೈರ್ಡ್. ಹಾರ್ಡ್ವೇರ್, ಆಮೇಲೆ ಆಪ್ರೇಟಿಂಗ್ ಸಿಸ್ಟಮ್ ಇದೆ, ಸಿಸ್ಟಮ್ ಆ್ಯಂಡ್ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಇದೆ, ಆಮೇಲೆ ಬೇರೆ ಎಲ್ಲ ಥರ ನಿಮ್ಮ ಕಂಪೈಲರು, ಅಸೆಂಬ್ಲರು, ಟೆಕ್ಸ್ಟ್ ಎಡಿಟರ್ಸು, ಡೇಟಾಬೇಸು ಎಲ್ಲ. ಆಪರೇಟಿಂಗ್ ಸಿಸ್ಟಮ್ ಹಾಕಿದ ಮೇಲೇ ಅದ್ರ ಮೇಲೆ ನೀವು ಬೇರೆ ಅಪ್ಲಿಕೇಶನ್ಸ್ ಪ್ರೋಗ್ರಾಮ್ಸ್ನ ರನ್ ಮಾಡ್ಬೋದು. ಲೆಟ್ ಅಸ್ ಸಿ ವಾಟ್ ಇಸ್ ದ ನೀಡ್ ಫಾರ್ ಆಪರೇಟಿಂಗ್ ಸಿಸ್ಟಮ್. OS in short term, it acts as a platform for application programs, on top of which other programs called application programs can run. In first yearly ಸಾಫ್ಟ್ವೇರ್ ಓದಬೇಕಾದ್ರೆ ಎರಡು ಥರ ಸಾಫ್ಟ್ವೇರ್ ಇದೆ ಅಂತ ಓದಿದ್ದೀರಾ. ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್, ಇನ್ನೊಂದು ಸಿಸ್ಟಮ್ ಸಾಫ್ಟ್ವೇರ್. ಕಂಪ್ಯೂಟರ್ನ ವಿವಿಧ ಭಾಗಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಅಂತ ಇರೋವಂಥದ್ದು ಸಿಸ್ಟಮ್ ಸಾಫ್ಟ್ವೇರು. ಯೂಸರ್ಗೆ ಬೇಕಾದ ಹಾಗೆ ಪ್ರೋಗ್ರಾಮ್ಗಳನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಿರೋ ಅಂಥದ್ದು ಅಪ್ಲಿಕೇಶನ್ ಸಾಫ್ಟ್ವೇರ್. ಹಾಗಾದರೆ ಆಪರೇಟಿಂಗ್ ಸಿಸ್ಟಮು ಅದು ಒಂದು ಸಿಸ್ಟಮ್ ಸಾಫ್ಟ್ವೇರ್. ಇಟ್ ಈಸ್ ಡಿಸೈನ್ಡ್ ಇನ್ ಸಚ್ ಎ ಮ್ಯಾನರ್ ದಟ್ ಇಟ್ ಆಪರೇಟ್ಸ್, controls and executes various applications on the computer. ಆಪರೇಟಿಂಗ್ ಸಿಸ್ಟಮ್ನ ಹೆಂಗೆ ಡಿಸೈನ್ ಮಾಡಿರ್ತಾರೆ ಅಂದರೆ, ಅದು ಎಲ್ಲ ಕಂಪ್ಯೂಟರ್ನ ಬಿಡಿ ಭಾಗಗಳನ್ನ ಕಂಟ್ರೋಲ್ ಮಾಡುತ್ತೆ. ನೀವು ಪ್ರಿಂಟೌಟ್ ಕೊಡು ಅಂತ ಕೊಟ್ಟರೆ ಒತ್ತಿದ್ರೆ ಕೊಡುತ್ತೆ, 1ನೇ ಪೇಜಿಂದ 5ನೇ ಪೇಜ್ ಕೊಡು ಅಂದರೆ ಕೊಡುತ್ತೆ. ಅದನ್ನೆಲ್ಲ ಕಂಟ್ರೋಲ್ ಮಾಡೋದು ಆಪರೇಟಿಂಗ್ ಸಿಸ್ಟಮ್ಸೇ. ಇಟ್ ಮ್ಯಾನೇಜಸ್ ಇನ್ಪುಟ್ ಔಟ್ಪುಟ್ ಯೂನಿಟ್. Operating system also allows the computer to manage its own resources such as memory, monitor, keyboard, printer, etc. ಈಗ ನೀವು ಪ್ರೋಗ್ರಾಮ್ನ ಅಥವಾ ಯಾವುದೋ ಒಂದು ಫೈಲ್ನ ಸೇವ್ ಮಾಡಬೇಕಾದ್ರೆ C ಡ್ರೈವಲ್ಲಿ ಮಾಡೋ ಅಥವಾ D ಡ್ರೈವಲ್ಲಿ ಮಾಡೋ, ನಿಮ್ಮ ಫೋಲ್ಡರಲ್ಲಿ ಸೇವ್ ಮಾಡೋ, ಹೈಡ್ ಮಾಡೋ, ಪಾಸ್ವರ್ಡ್ ಕೊಡೋ, ಆಯಿತಾ, ಆ ಥರದ್ದೆಲ್ಲ ಮಾಡಿದ್ರೆ ನೀವು ಕಮ್ಯಾಂಡ್ ಕೊಡಬೇಕಾದ್ರೆ ಆಪರೇಟಿಂಗ್ ಸಿಸ್ಟಮ್ ಬೇಕೇ ಬೇಕು. The operating system controls the various system input-output resources and allocate them to the users or programs as per their requirement. ನಮಗೆ ಪ್ರಿಂಟರ್ ಬೇಕು ಅಂತಂದಾಗ ಪ್ರಿಂಟರ್ ಆನ್ ಆಗಿದೆಯಾ, ಪೇಪರು ಇದೆಯಾ ಇಲ್ವಾ, ಜಾಮ್ ಆಯಿತಾ, ಅದೆಲ್ಲ ಮೆಸೇಜ್ ಕೊಡೋ ಅಂಥದ್ದು ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ. ಕನ್ಸಿಸ್ಟೆಂಟ್ ಯೂಸರ್ ಇಂಟರ್ಫೇಸ್. ಆಪರೇಟಿಂಗ್ ಸಿಸ್ಟಮ್ ಪ್ರೊವೈಡ್ಸ್ ದ ಯೂಸರ್ an easy to work user interface so that user does not have to learn different user interface every time, can focus on the content and be productive as quickly as possible. ಆಪರೇಟಿಂಗ್ ಸಿಸ್ಟಮ್ ಇದ್ದರೆ ಅದೇ ತೋರಿಸುತ್ತೆ. ಏನು, ಪ್ರಿಂಟೌಟು, ಪೋರ್ಟ್ರೇಟ್ ಬೇಕಾ, ಲ್ಯಾಂಡ್ಸ್ಕೇಪ್ ಬೇಕಾ, ನಿಮಗೆ ಪ್ರಿಂಟ್ ಪ್ರಿವ್ಯೂ ನೋಡ್ಬೋದು. ನೀವು ಬೇರೆ ಯಾವುದೇ ಒಂದು ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಂಗಿಲ್ಲ. ನೀವು ಮಲ್ಟಿ ಟಾಸ್ಕಿಂಗ್. ಆಪರೇಟಿಂಗ್ ಸಿಸ್ಟಮಲ್ಲಿ ಒಂದೇ ಟೈಮಲ್ಲಿ ಒಂದಕ್ಕಿಂತ ಹೆಚ್ಚು ಕೆಲಸಗಳನ್ನ ಮಾಡ್ಬೋದಾಗಿದೆ. ಆಪರೇಟಿಂಗ್ ಸಿಸ್ಟಮ್ಸ್ ಮ್ಯಾನೇಜಸ್ ಮೆಮೊರಿ ಆ್ಯಂಡ್ ಅಲೋ ಮಲ್ಟಿಪಲ್ ಪ್ರೋಗ್ರಾಮ್ಸ್ ಟು ರನ್ ಇನ್ ದೇರ್ ಓನ್ ಸ್ಪೇಸ್ ಆ್ಯಂಡ್ ಈವನ್ ಕಮ್ಯುನಿಕೇಟ್ ವಿತ್ ಈಚ್ ಅದರ್ ಥ್ರೂ ಶೇರ್ಡ್ ಮೆಮೊರಿ. ಮುಂದೆ ನೀವು ಮಲ್ಟಿ ಟಾಸ್ಕಿಂಗ್ ಅಥವಾ ಟೈಮ್ ಶೇರಿಂಗ್ ಅನ್ನೋ ಪದನ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮಲ್ಲಿ ನೀವು ಕಲಿತೀರಾ. ಅದರಲ್ಲಿ ನೀವು ಆಪರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ ಅಂದರೆ, ಒಂದಕ್ಕಿಂತ ಹೆಚ್ಚು ಯೂಸರ್ಸ್ಗಳು ತಮ್ಮ ಪ್ರೋಗ್ರಾಮ್ಗಳನ್ನ ಶೇರ್ಡ್ ಮೆಮೊರಿ ಮೂಲಕ ಸಿಂಗಲ್ ಪ್ರಾಸೆಸರ್ನ ಯೂಸ್ ಮಾಡಿಕೊಂಡು ಸೈಮಲ್ಟೇನಿಯಸ್ ಆಗಿ ಎಕ್ಸಿಕ್ಯೂಟ್ ಮಾಡ್ಬೋದಾಗಿದೆ.
ಈಗ ಲೆಟ್ ಅಸ್ ಸಿ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಅದರ ಕರ್ತವ್ಯಗಳೇನು ಅಂತ ನೋಡೋಣ. ಸೆಕ್ಯೂರಿಟಿ. Operating system uses password protection to protect user data and similar other techniques. It also prevents the unauthorized access to programs and user data. ನೀವು ನಿಮ್ಮ ಸಿಸ್ಟಮ್ಗೆ ಓಪನ್ ಮಾಡೋದಕ್ಕೇ ಬೇಕಾದ್ರೆ ಪಾಸ್ವರ್ಡ್ ಕೊಡ್ಬೋದು. ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಕೊಡ್ಬೋದು. ಸೊ ದಟ್ ಯಾರು ಅಥೆಂಟಿಕೇಟೆಡ್ ಪರ್ಸನ್ಸ್ ಇರ್ತಾರೆ ದೇ ಕ್ಯಾನ್ ಯೂಸ್ ದ ಸಿಸ್ಟಮ್. ಜಾಬ್ ಅಕೌಂಟಿಂಗ್. ಆಪರೇಟಿಂಗ್ ಸಿಸ್ಟಮ್ ಕೀಪ್ಸ್ ಟ್ರ್ಯಾಕ್ ಆಫ್ ಟೈಮ್ and resources used by various tasks and users. This information can be used to track resource usage for a particular user or a group of users. ಯಾರ್ಯಾರು ನಿಮ್ಮ ಸಿಸ್ಟಮಲ್ಲಿ ಲಾಗಿನ್ ಆಗಿದ್ರು, ಎಷ್ಟು ಜಾಬ್ ಎಕ್ಸಿಕ್ಯೂಟ್ ಆಯಿತು, ಯಾವ್ಯಾವ ಟೈಮಲ್ಲಿ ಅನ್ನೋದನ್ನು ಕಂಪ್ನಿಗಳಲ್ಲಿ ಅಥವಾ ಕೆಲವು ಇಂಪಾರ್ಟೆಂಟ್ ಕೆಲಸಗಳನ್ನು ಮಾಡಬೇಕಾದ್ರೆ ಆಪ್ರೇಟಿಂಗ್ ಸಿಸ್ಟಮ್ಲಿ ಆಪ್ಷನ್ ಕೊಟ್ಟರೆ ಅದು ತೋರಿಸುತ್ತೆ. ಜಾಬ್ ಅಕೌಂಟಿಂಗ್ ತೋರಿಸುತ್ತೆ. Error detection. Operating system constantly monitors the system to detect the errors and avoid the malfunctioning of the computer system. ಏನಾರು ಎರರ್ಸ್ ಇದ್ದರೆ ನೋ ಸಿಗ್ನಲ್ ಅಂತ ತೋರಿಸುತ್ತೆ. ಅಂದರೆ ನಿಮ್ಮದು ಸಿ ಪಿ ಯು ಇಂದ ವೈರು ಕರೆಕ್ಟಾಗಿ ಮಾನಿಟರ್ಗೆ ಕನೆಕ್ಟ್ ಆಗದೆ ಇದ್ದರೆ ಅಥವಾ ಕೀಬೋರ್ಡ್ ಕನೆಕ್ಟ್ ಆಗದಿದ್ದಾಗ ಕೀಬೋರ್ಡ್ ನಾಟ್ ಡಿಟೆಕ್ಟೆಡ್, ಮೌಸ್ ಡಿಡ್ ನಾಟ್ ಡಿಟೆಕ್ಟೆಡ್ ಅಂತ ತೋರಿಸುತ್ತೆ. ಅದನ್ನೆಲ್ಲ ತೋರಿಸುವಂಥದ್ದು ಆಪ್ರೇಟಿಂಗ್ ಸಿಸ್ಟಮ್. Coordination between other software and users. Operating system also coordinates and assign interpreters, compilers, assemblers and other software to the various users of the computer system. ಫಸ್ಟು ನಿಮ್ಮ ಹತ್ರ ವಿಂಡೋಸೋ, ಡಾಸೋ, ಯುನಿಕ್ಸೋ ಯಾವುದೋ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಇರಬೇಕು. ಅದ್ರ ಮೇಲೆ ನೀವು ಸಿನೋ, C++ಓ, ಜಾವಾನೋ ಯಾವ ಪ್ರೋಗ್ರಾಮ್ ಬೇಕಾದ್ರೂ ರನ್ ಮಾಡ್ಕೋಬೋದು. ಹ್ಯಾಂಡ್ಲಿಂಗ್ ಇನ್ಪುಟ್ ಔಟ್ಪುಟ್ ಆಪರೇಷನ್ಸ್. The operating system is responsible for handling all sorts of input, that is from keyboard, mouse, desktop, etc. The operating system does all the interfacing in the most appropriate manner regarding all kind of inputs and outputs. ನೀವು ಮೌಸ್ ಹಾಕದೇ ಇದ್ದರೆ ಅಥವಾ ಸರಿಯಾಗಿ ಕನೆಕ್ಟ್ ಮಾಡಿದರೆ ಮೌಸ್ ಈಸ್ ನಾಟ್ ಡಿಟೆಕ್ಟೆಡ್ ಅಂತ ತೋರಿಸುತ್ತೆ. ಅವಾಗ ನೀವು ಕರೆಕ್ಟಾಗಿ ಡಿಟೆಕ್ಟ್ ಮಾಡ್ಬೋದು, ಹಾಕೋಬೋದು. ಪ್ರಿಂಟರ್ ಕರೆಕ್ಟಾಗಿ ಆನ್ ಆಗದೇ ಇದ್ದರೆ ಪ್ರಿಂಟರ್ ಈಸ್ ನಾಟ್ ಆನ್ ಅಂತೆ. ಪೇಪರ್ ಜಾಮ್ ಆಗಿದ್ದರೆ ತೋರಿಸುತ್ತೆ. ಆ ಥರ. ಮ್ಯಾನಿಪುಲೇಷನ್ ಆಫ್ ಫೈಲ್ ಸಿಸ್ಟಮ್ಸ್. ಆಪರೇಟಿಂಗ್ ಸಿಸ್ಟಮ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮೇಕಿಂಗ್ ಆಫ್ ಡಿಸಿಷನ್ ರಿಗಾರ್ಡಿಂಗ್ ದ ಸ್ಟೋರೇಜ್ ಆಫ್ ಆಲ್ ಟೈಪ್ಸ್ ಆಫ್ ಡೇಟಾ ಆರ್ ಫೈಲ್ಸ್, ದಟ್ ಈಸ್ ಫ್ಲಾಪಿ ಡಿಸ್ಕ್, ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್ ಎಕ್ಸೆಟ್ರಾ. ನೀವು ಒಂದು ಪ್ರೋಗ್ರಾಮ್ ಅಥವಾ ಫೈಲ್ನ ಕ್ರಿಯೇಟ್ ಮಾಡಿದ್ದನ್ನು ಎಲ್ಲಿ ಸ್ಟೋರ್ ಮಾಡಬೇಕು? ಈಗೆಲ್ಲ ಫ್ಲಾಪಿ ಡಿಸ್ಕ್ ನಾವು ಯೂಸ್ ಮಾಡ್ತಾ ಇಲ್ಲ. ಫ್ಲಾಪಿ ಡಿಸ್ಕ್ ಅಲ್ಲ, ಹಾರ್ಡ್ ಡಿಸ್ಕಲ್ಲಿ ಯಾವುದರಲ್ಲಿ, ಪೆನ್ ಡ್ರೈವ್ ಅಲ್ಲ, ಯಾವುದ್ರಲ್ಲಿ ನೀವು ಸ್ಟೋರ್ ಮಾಡಬೇಕು ಅನ್ನೋದನ್ನು ಹೇಳುತ್ತೆ. ರಿಸೋರ್ಸ್ ಅಲೋಕೇಶನ್. ಆಪರೇಟಿಂಗ್ ಸಿಸ್ಟಮ್ ಎನ್ಶ್ಯೂರ್ಸ್ ದ ಪ್ರಾಪರ್ ಯೂಸ್ ಆಫ್ ಆಲ್ ದ ರಿಸೋರ್ಸ್ ಅವೈಲಬಲ್ ಬೈ ಡಿಸೈಡಿಂಗ್ ವಿಚ್ ರಿಸೋರ್ಸ್ ಟು ಬಿ ಯೂಸ್ಡ್ ಬೈ ಹೂಮ್ ಫಾರ್ ಹೌ ಮಚ್ ಟೈಮ್. ಆಲ್ ದ ಡಿಸಿಷನ್ಸ್ ಆರ್ ಟೇಕನ್ ಬೈ ಆಪರೇಟಿಂಗ್ ಸಿಸ್ಟಮ್. ಇದು ಯಾವಾಗ ಆಗುತ್ತೆ ಅಂದರೆ ರಿಸೋರ್ಸ್ ಅಲೋಕೇಶನ್ ಅಂದರೆ ಪ್ರಿಂಟರ್, ಒಂದೇ ಪ್ರಿಂಟರ್ ಇರುತ್ತೆ, 4-5 ಜನದ ಕಂಪ್ಯೂಟರ್ಗೆ, ಡೆಸ್ಕ್ಟಾಪ್ಗೆ ಅದನ್ನು ಕನೆಕ್ಟ್ ಮಾಡಿರುತ್ತೆ. ಯಾರಿಗೆ ಫಸ್ಟ್ ಪ್ರಿಯಾರಿಟಿ? ಸಿಸ್ಟಮ್ ಅಡ್ಮಿನ್ಗೆ. ಅಂದರೆ ಯಾರಿಗೆ, ಈಗ ನೀವು ವಾಟ್ಸಪ್ ಗ್ರೂಪಲ್ಲಿ ಅಡ್ಮಿನ್ ಅಂತ ಇರ್ತಾರೆ, ಅವ್ರು ಮೆಸೇಜ್ ಕಳಿಸ್ಬೋದು ನೋಡಿ. ಹಾಗೆ ಫಸ್ಟು ಯಾರಿಗೆ ಪ್ರಿಫರೆನ್ಸ್ ಕೊಡಬೇಕು, ಯಾವ ಪ್ರಿಯಾರಿಟಿ ಮೇಲೆ ಕೊಡಬೇಕು ಅನ್ನೋದನ್ನು ಈ ರಿಸೋರ್ಸ್ ಅಲೋಕೇಶನಲ್ಲಿ ಡಿಸೈಡ್ ಮಾಡುತ್ತೆ. ಅಕೌಂಟಿಂಗ್. Operating system tracks an account of all the functionalities taking place in the computer system at a time. ಈಗ ನೀವು ಪ್ರೋಗ್ರಾಮ್ ತೆಗೆದು ನೋಡಿದಾಗ ಎಷ್ಟು ಗಂಟೆಗೆ ನೀವು ಓಪನ್ ಮಾಡಿದ್ರಿ ಆ ಫೈಲ್ನ, ಯಾವಾಗ ಕ್ಲೋಸ್ ಮಾಡಿದ್ರಿ, ಅದೆಲ್ಲನೂ ತೋರಿಸುತ್ತೆ. ಇನ್ಫಾರ್ಮೇಷನ್ ಆ್ಯಂಡ್ ರಿಸೋರ್ಸ್ ಪ್ರೊಟೆಕ್ಷನ್. ಆಪರೇಟಿಂಗ್ ಸಿಸ್ಟಮ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಯೂಸಿಂಗ್ ಆಲ್ ದ ಇನ್ಫಾರ್ಮೇಷನ್ ಆ್ಯಂಡ್ ರಿಸೋರ್ಸಸ್ ಅವೈಲಬಲ್ ಆನ್ ದ ಮಿಷಿನ್ ಇನ್ ದ ಮೋಸ್ಟ್ ಪ್ರೊಟೆಕ್ಟೆಡ್ ವೇ. Operating system must foil an attempt from any external resources to hammer or any sort of data or information. ಯಾರು ನಿಮ್ಮ ಇನ್ಫಾರ್ಮೇಷನ್ ಕದಿಬೇಕು ಅಂದರೆ ಪಾಸ್ವರ್ಡ್ ಕೊಟ್ಟರೆ ಕದಿಯೋಕ್ಕೆ ಆಗಲ್ಲ. ಒಂದು ಮಾನಿಟರ್ನ ಓಪನ್ ಮಾಡೋಕ್ಕೆ ಬಿಡ್ದಿದ್ದಂಗೆ ಒಂದು ನೀವು ಪಾಸ್ವರ್ಡ್ ಕೊಡ್ಬೋದು, ಅಥವಾ ನಿಮ್ಮ ಫೋಲ್ಡರ್ಗೆ ಪಾಸ್ವರ್ಡ್ ಕೊಡ್ಬೋದು, ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಫೈಲ್ಗೆ ನಾವು ಪಾಸ್ವರ್ಡ್ ಕೊಡ್ಬೋದು. ಮೆಮೊರಿ ಮ್ಯಾನೇಜ್ಮೆಂಟ್. Operating system also manages the memory of the computer system, means provide the memory to the process and also deallocate the memory from the process. ನಿಮ್ಗೆ ಯಾವಾಗ ಬೇಕು ಆವಾಗ ಮೆಮೊರಿಗೆ
ನಿಮ್ಮ ಪ್ರೋಗ್ರಾಮ್ನ ಕಳಿಸುತ್ತೆ, ಯಾವಾಗ ಬೇಕೋ ಆವಾಗ ಮೆಮೊರಿಯಿಂದ ನಿಮ್ಮ ಪ್ರೋಗ್ರಾಮ್ನ ತಗೊಳತ್ತೆ. Process management. Operating system also treats and process management means all the process are those given by the users, so the process are the system's own process that are handled by operating systems. File management. It manages all the file related activities such as organization, storage, retrieval, naming, sharing and protection of the files. Last one is device management. Device management keep tracks of all the devices. This module also responsible for this task known as IO controller. It also performs the task of allocation and deallocation of the devices. ಯಾರಿಗೆ ಅಲೋಕೇಟ್ ಮಾಡಬೇಕು, ಪ್ರಿಂಟರ್ ಕೊಡಬೇಕು ಅಥವಾ ಯಾರಿಗೆ ಪ್ರಿಂಟರ್ ಕೊಡಬಾರ್ದು, ಆ ಥರದನ್ನೆಲ್ಲ ಆಪ್ರೇಟಿಂಗ್ ಸಿಸ್ಟಮು ಡಿಸೈಡ್ ಮಾಡುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಲೆಟ್ ಅಸ್ ಸಿ ವಾಟ್ ಇಸ್ ದ ನೆಕ್ಸ್ಟ್ ಒನ್.